ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಇದೀಗ ತೈಲ ಬೆಲೆ ಕುಸಿತ ಆಗ್ತಿದೆ. ಶೇಕಡಾ 15ರಷ್ಟು ಕುಸಿತ ಕಂಡಿರುವಂತದ್ದು ಕಚ್ಚಾ ತೈಲ ದರ. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಭಾರೀ ಕುಸಿತ ಕಂಡಿದೆ ತೈಲ ದರ. ಈಗ $110ನಿಂದ $96ಗೆ ಕುಸಿತ ಆಗಿದೆ ಕಚ್ಚಾ ತೈಲ ದರ. $110ರಿಂದ $96 ಈಗ ಇಳಿದಿದೆ. 15% ಕುಸಿತ ಕಂಡಿರುವಂತದ್ದು. ಬ್ಯಾರೆಲ್ಗೆ $97 ತಲುಪಿದೆ ಈಗ ಕಚ್ಚಾ ತೈಲ ದರ. ಹೀಗೆ ಯಾವಾಗ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಘೋಷಣೆ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ 40 ದಿನ ಯಾವುದೇ ದಾಳಿ ಮಾಡೋದಿಲ್ಲ ಅಂತ ಹೇಳಿ, ಅದಾದ ನಂತರ ಒಂದ್ ರೀತಿಯಾಗಿ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇಲ್ಲಿ ಕ್ರೂಡ್ ಆಯಿಲ್ ಬೆಲೆ ಈಗ ಸದ್ಯಕ್ಕೆ ಕುಸಿತ ಆಗ್ತಿದೆ. ಟೋಟಲ್ 15%, 50% ಈಗ ಕ್ರೂಡ್ ಆಯಿಲ್ ಬೆಲೆ ಇಳಿಕೆ ಆಗ್ತಿದೆ. 110ರಿಂದ 96ಗೆ ಹೋಗಿದೆ. ಈಗ ಟೋಟಲ್ 15% ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಈ ಹಿಂದೆ ಆಗ್ತಿತ್ತು, ಬೆಲೆ ಏರಿಕೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಯಾವಾಗ ಕೆಲವೊಮ್ಮೆ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆಯೂ ಕೂಡ 2 ಬಾರಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಹೇಗೆ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿ ಒಂದು ಕಡೆ ಸೂಚನೆಯನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ರೂಡ್ ಆಯಿಲ್ ಇರ್ಬೋದು ಅಥವಾ ಬೇರೆ ಎಲ್ಲ ಒಂದು ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಆಗ್ತಿತ್ತು. ಅದಾದ ನಂತರ ಕೆಲವೊಂದು ವಲಯಗಳಲ್ಲಿ ತಲ್ಲಣವೇ ಸೃಷ್ಟಿ ಮಾಡಿತ್ತು. ಆದರೆ ಈಗ ಸದ್ಯಕ್ಕೆ ಯಾವಾಗ ಅವರು 40 ದಿನ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು, ಅದಾದ ನಂತರ ಈಗ ಸದ್ಯಕ್ಕೆ $110 ಇದ್ದಂತಹದ್ದು $96ಗೆ ಈಗ ಇಳಿದಿದೆ ಕ್ರೂಡ್ ಆಯಿಲ್. ಹಾಗಾಗಿ ಟೋಟಲ್ 15% ಕುಸಿತ ಕಂಡಿದೆ. ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆಯ ಬೆನ್ನಲ್ಲೇ ಇದೀಗ ಕಚ್ಚಾ ತೈಲ ಬೆಲೆ ಕುಸಿತ ಕಂಡಿದೆ.